ಹೌದು, ನಮ್ಮಲ್ಲಿ ಅಥಣಿಯಲ್ಲಿ ವಿಶೇಷವಾಗಿ ಸುಮಾರು ಒಂದು 15-20 ವರ್ಷಗಳಿಂದ ಅಥಣಿ ಪೂರ್ವ ಭಾಗದಲ್ಲಿ ನೀರಾವರಿ ಬೇಕು ಅನ್ನುವಂಥದ್ದನ್ನು ಕೂಗಿತ್ತು. ನಾವು ಕೂಡ ಒಂದು 15 ವರ್ಷದಿಂದ ಹೋರಾಟವನ್ನು ಮಾಡ್ತಿದ್ದೀವಿ. ಅಲ್ಲಿ ಭಾಗದ ಜನರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಸಮಿತಿಯನ್ನು ಮಾಡಿ ನನ್ನನ್ನು ಕೂಡ ಅಧ್ಯಕ್ಷರನ್ನಾಗಿ ಮಾಡಿದರು. 2018ರಲ್ಲಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಒಬ್ಬ ಶಾಸಕನಾದ ಮೇಲೆ ವಿಶೇಷವಾಗಿ ರಮೇಶಣ್ಣ ಜಾರಕಿಹೊಳಿ ನೀರಾವರಿ ಮಂತ್ರಿ ಇದ್ದಾಗ ಅಮ್ಮಾಜೀಶ್ವರಿ ಕೊಟ್ಟಲ್ಗಿ ಯಾತ್ ನೀರಾವರಿ ಅಂತ ಹೇಳಿ ಅದಕ್ಕೆ ಹೆಸರನ್ನು ನಾವು ಇಟ್ಟು ರಮೇಶಣ್ಣ ಜಾರಕಿಹೊಳಿ ನೀರಾವರಿ ಮಂತ್ರಿ ಇದ್ದದರಿಂದ 1486.41 ಕೋಟಿಗಳ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಮಂಜೂರಾತಿಯನ್ನು ಪಡ್ಕೊಂಡು ಟೆಂಡರ್ ಕೂಡ ಆಗಿತ್ತು. ಬಹುಶಃ 29/3/2023ಕ್ಕೆ ಫೈನಾನ್ಸ್ ಬಿಡ್ ಓಪನ್ ಆಗೋ ಲೆವೆಲಿಗೆ ಬಂದಿತ್ತು. ಅದು ಅವತ್ತೇ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬಂದರಿಂದ ಆಗಲಿಲ್ಲ. ಅದಕ್ಕಿಂತ ಮೊದಲು ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಅಡಿಗಲ್ ಪೂಜೆಯನ್ನು ಕೂಡ ಮಾಡಿದರು. ಅಂಥ ಯೋಜನೆ ಸುಮಾರು ಒಂದು ವರ್ಷಗಳ ಕಾಲ ಇನ್ನೂವರೆಗೆ ಸ್ಟಾರ್ಟ್ ಮಾಡಿಲ್ಲ. ಆ ಯೋಜನೆಯನ್ನು ನಾವು ಮಾಡಿದಂಥ ಒಂದು ಯೋಜನೆಯನ್ನು ತಡೆ ಹಿಡಿಬಾರ್ದು, ಶೀಘ್ರವಾಗಿ ಆ ಕೆಲಸವನ್ನು ಪ್ರಾರಂಭಿಸಬೇಕು ಅಂಥೇಳಿ ನಾವು ಆಗ್ರಹವನ್ನು ಮಾಡ್ತೀವಿ. ಅದು ಯೋಜನೆ 2.5 ವರ್ಷದಲ್ಲಿ ಕಂಪ್ಲೀಟ್ ಆಗುವಂಥದ್ದು. ಅದು ಕೆರೆ ತುಂಬುವಂಥದ್ದು, ಕೃಷಿ ಹೊಂಡ, ಹಳ್ಳಕ್ಕೆ ಚೆಕ್ ಡ್ಯಾಮ್ 102 ಚೆಕ್ ಡ್ಯಾಮ್ ಕಟ್ಟುವಂಥದ್ದು. ಇದು ವಿಶೇಷವಾಗಿ ಪ್ಲ್ಯಾನ್ ಮಾಡಿದವನೇ ನಾನು ಒಬ್ಬ ಟೆಕ್ನಿಕಲ್ ಸಿವಿಲ್ ಇಂಜಿನಿಯರ್ ಇರೋದ್ರಿಂದ ಅದನ್ನು ಪ್ಲ್ಯಾನ್ ಮಾಡಿದಂಥವನು. ಸುಮಾರು 40,000 ಎಕರೆಗೆ ನೀರಾವರಿ ಒದಗಿಸುವಂಥದ್ದು. ಅಲ್ಲಿ ಆ ಭಾಗಕ್ಕೆ ಭೌಗೋಳಿಕವಾಗಿ ಆಲ್ಟಿಕಲ್ಚರ್ ಕ್ರಾಪ್ ಭಾಳ ಉತ್ತಮವಾಗಿ ಬೆಳಿತೇವೆ ನಾವು. ದ್ರಾಕ್ಷಿ ಆಯಿತು, ದಾಳಿಂಬೆ ಆಯಿತು, ಇಂಥವೆಲ್ಲ. ಪ್ರತಿ ವರ್ಷಕ್ಕೆ ಒಂದು ಎಕರೆಗೆ 1 ಲಕ್ಷ ರೂಪಾಯಿ ರೈತರಿಗೆ ಫಾಯ್ದಾ ಆಗ್ತದೆ, ಖರ್ಚೆಲ್ಲ ತೆಗೆದು. ಒಂದು ವರ್ಷ ಡಿಲೇ ಮಾಡಿದರೆ 40,000 ಎಕರೆ ಅಂದರೆ ಸುಮಾರು 400 ಕೋಟಿ ರೂಪಾಯಿ ರೈತರಿಗೆ ಎಷ್ಟು ಜಲ್ದಿ ಸ್ಕೀಮ್ ಅದು ಆಗುತ್ತೆ, ಅದು ರೈತರಿಗೆ ಅಷ್ಟು ಇನ್ಕಮ್ ಚಾಲುವಾಗ್ತದೆ. ಇಂಥ ಒಂದು ಯೋಜನೆ ಇದ್ದ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೀವಿ. ಮೊನ್ನೆ ಕೂಡ ರಮೇಶಣ್ಣ ಜಾರಕಿಹೊಳಿ ಅವರು ಅಥಣಿಗೆ ಬಂದಾಗ ಒಂದು ಮೀಟಿಂಗು ಮಾಡಿದ್ದೀವಿ. ಅದು ಶೀಘ್ರವಾಗಿ ಒಂದು 15 ತಿಂಗಳೊಳಗೆ ಅದು ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಅಲ್ಲಿ ಭಾಗದ ರೈತರನ್ನು ಕೂಡಿಕೊಂಡು ಉಗ್ರವಾದ ಹೋರಾಟವನ್ನು ಮಾಡಬೇಕನ್ನುವಂಥದ್ದು ಒಂದು ಪ್ಲ್ಯಾನ್ ಮಾಡಿ ನಾವು. ಅದು ರಾಜಕಾರಣ, ಅದು ಅವರು ವೈಯಕ್ತಿಕ ಬಿಟ್ಟದ್ದು. ಈ ಯೋಜನೆ ಮಂಜೂರಾದಿ ಟೆಂಡರ್ ಆಗಿದ್ದು, ಟೆಂಡರ್ ಆದದ್ದನ್ನು 1 ವರ್ಷಗಳ ಕಾಲ ಪೆಂಡಿಂಗ್ ಹಾಕಿಟ್ರು. ಅದನ್ನು ಅವ್ರಿಗೆ ಉತ್ತರ ಕೊಡಬೇಕಲ್ಲ. ಕಾರಣ ನಮ್ಮ ಕೈಯೊಳಗಿದ್ದರೆ ಫೈನಾನ್ಸ್ ಬಿಡ್ 29/3/2023ಕ್ಕೆ ಏನು ಓಪನ್ ಆಗೋದಿತ್ತು. ವರ್ಕ್ ಆರ್ಡರ್ ಕೊಡೋದು ನಮ್ಮ ಕೈಯೊಳಗಿದ್ದರೆ ಭಾಳ ಒಂದು 8 ದಿವಸ ಬೇಡ, 15 ದಿವಸ ಕೆಲಸ ಅದು. ಅಂಥ ಯೋಜನೆಯನ್ನು ರೈತರ ಬಹುದಿನಗಳ ಕನಸು, ಅದನ್ನು ಸುಮಾರು ಈಗ ಒಂದು 1.25 ವರ್ಷ ಮೇಲೆ ಇನ್ನೂ ಯಾವುದೂ ಪ್ರಗತಿ ಇಲ್ಲ, ಯಾವುದೂ ಸ್ಟಾರ್ಟ್ ಇಲ್ಲ. ಇಂಥ ಯೋಜನೆ ಅದನ್ನು ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೋತೀನಿ, ಯಾಕೆ ನೀವು ಅದನ್ನು ವಿಳಂಬ ಮಾಡ್ತಾಯಿದ್ದೀರಿ ಅಂತೇಳಿ ತಾವು ಅವ್ರಿಗೆ ಕೇಳ್ರಿ. ಉದ್ದೇಶ ಏನನ್ನೋದು ಅವರೇ ಹೇಳಬೇಕಲ್ಲ. ಅದು ಏನು ರಾಜಕಾರಣ ಆಯಿತು, ಏನು ಫೈನಾನ್ಸ್ ಕೊರತಿದ್ದು, ಅದು ಫೈನಾನ್ಸ್ ಅನ್ನೋದು ಪ್ರಶ್ನೆ ಇಲ್ಲ. ಟೆಂಡರ್ ಆದಮೇಲೆ ಅದು 2 ಫೇಸ್ನಲ್ಲಿ ಅದು ಮಾಡಿದ್ದಾರೆ. 1,486 ಕೋಟಿಯಲ್ಲಿ 896 ಕೋಟಿ 1ನೇ ಫೇಸಿಗೆ ಮಾಡಿದ್ಮೇಲೆ ಅದು ಫೈನಾನ್ಸು ಪ್ರಶ್ನೆ ಬರೋದಿಲ್ಲ. ಆಗಿರ್ತದೆ. ರಾಜ್ಯದಲ್ಲಿ ಪದೇ ಪದೇ ಹಗರಣಗಳು ಯಾಕೆ ಬರ್ತಾ ಇದೆ ಸರ್? ಅದನ್ನು ಹಗರಣ ಮಾಡಿದವ್ರನ್ನ ಕೇಳಬೇಕು ನೀವು. ಅನಿಸಿಕೆ ಇಂಥ ಒಂದು ಹಗರಣ ಈ ಲೆವೆಲ್ನಲ್ಲಿ ಯಾರೂ ಮಾಡಲಿಕ್ಕಿಲ್ಲ. ಒಂದು ವಾಲ್ಮೀಕಿ ನಿಗಮದಿಂದ ಸುಮಾರು ಅಂದಾಜು 187 ಕೋಟಿ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತಾರಂದ್ರೆ ಅದು ನಾವೇನು ಮಾತಾಡಬೇಕು? ಎಲ್ಲ ಜಾಸ್ತಿ ಆಗಿದೆ, ಬೆಲೆಗಳು ಹೆಚ್ಚಾಗಿದ್ದಾವೆ. ಅವರು ಏನೋ ಒಂದು ಗ್ಯಾರಂಟಿಗಳು ಸ್ಕೀಮ್ ಘೋಷಣೆ ಮಾಡಿದವು.
ಗ್ಯಾರಂಟಿ ಸ್ಕೀಮ್ ಘೋಷಣೆ ಮಾಡಿದ್ದು ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ಇದ್ದ ವ್ಯವಸ್ಥೆ ಎಲ್ಲೂ ಡಿಸ್ಟರ್ಬ್ ಆಗಬಾರ್ದು, ಡೆವಲಪ್ಮೆಂಟ್ ಡಿಸ್ಟರ್ಬ್ ಆಗಬಾರ್ದು. ಇದನ್ನೆಲ್ಲವನ್ನು ಮಾಡಿ ಅದು ಗ್ಯಾರಂಟಿಯನ್ನು ಅವ್ರು ಕೊಡಬೇಕು. ಎಲ್ಲೋ ಒಂದು ಕಡೆ ಕಟ್ ಮಾಡಿ ಇದು ಗ್ಯಾರಂಟಿ ಕೊಟ್ಟರೆ ದೇಶದ ರಾಜ್ಯದ ಪರಿಸ್ಥಿತಿ ಕೆಟ್ಟು ಹೋಗ್ತದೆ. ಈಗ ಡೀಸೆಲ್ ಬೆಲೆ ಹೆಚ್ಚು ಮಾಡಿದೆವು, ಎಲ್ಲ ಬೆಲೆ ಹೆಚ್ಚಾಗಿದ್ದಾವೆ. ಕರೆಂಟ್ ಬಿಲ್ಲು ಮೊದಲ 4 ರೂಪಾಯಿ ಚಿಲ್ಲರೇನೋ ಪರ್ ಯೂನಿಟ್ ಇತ್ತು, ಈಗ ಅದು 7 ರೂಪಾಯಿ 20 ಪೈಸೆ ಎಷ್ಟು ಮಾಡಿದ್ದಾರೆ. 800,000 ಬರೋರಿಗೆ ಇವತ್ತು 2,000 ಬರ್ತಾಯಿದೆ. ಕೆಲವೊಂದು ಇಂಡಸ್ಟ್ರೀಸ್ಗಳು ನಮ್ಮ ಮುಂದೆ ಮಾತಾಡಿದ್ದಾರೆ, ಸರ್ ನಮ್ಮದು 20,000 30,000 ಬರೋದು ಈಗ 1.5 ಲಕ್ಷ ಬರ್ತಾಯಿದೆ ಅಂತೇಳಿ. ನನ್ನ ಪ್ರಕಾರ ಇಲ್ಲಿವರೆಗೆ ಯಾವುದೇ ಯಾವುದು ಡೆವಲಪ್ಮೆಂಟ್ ಯಾವುದು ಕಾಣ್ತಾ ಇಲ್ಲ. ಫಂಡನೇ ಇಲ್ಲ. ಗ್ಯಾರಂಟಿಗೇ ಸುಮಾರು 57,000 ಕೋಟಿ ಕೊಡಬೇಕಾಗಿದೆ. ಹಲವಾರು ನಿಗಮದಿಂದ ACP TSPಯಿಂದ ಆಯಿತು, ಎಲ್ಲ ಫಂಡನ್ನು ಡೈವರ್ಟ್ ಮಾಡಿ ಅದು ಗ್ಯಾರಂಟಿ ಸ್ಕೀಮ್ ಕೊಡ್ತಾ ಇದ್ದಾವೆ. ಒಂದು ಕಡೆ ಡೆವಲಪ್ಮೆಂಟ್ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದು ಇನ್ನು ದೇವರಿಗೆ ನಾವು ಬೇಡ್ಕೋತೀವಿ, ಯಾವುದೂ ಕೂಡ ನಮ್ಮಲ್ಲೇ ಈ ಫ್ಲಡ್ ಆಗಲಿ ಇದಾಗಲಿ ಬರಬಾರ್ದು ಅಂತ ಹೇಳಿ. ಯಾಕಂದ್ರೆ ಬಂತಪ್ಪ ಅಂದ್ರೆ ಅದನ್ನು ನಿಭಾಯಿಸುವಂಥ ಶಕ್ತಿನ ಈ ಸರ್ಕಾರಕ್ಕಿಲ್ಲ, ಆರ್ಥಿಕವಾಗಿ ಸದೃಢ ಇಲ್ಲ. ನಾವಂತೂ ಶಾಸಕ ಇಲ್ಲರಿ, ಶಾಸಕ ಇದ್ದವ್ರು ಕೊಟ್ಟಾರಲ್ಲೋ ಕೇಳಬೇಕು ನೀವು. ಕೊಟ್ಟಿದ್ದು ಡೆವಲಪ್ಮೆಂಟ್ ಆಕಿತ್ತಲ್ಲ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.